ಶ್ರೀಯುತ UM ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಎಕ್ಸಲೆನ್ಸ್ ಇನ್ ಮೆಡಿಕಲ್ ಅಸ್ಟ್ರಾಲಜಿಯಲ್ಲಿ ಅವ್ರಿಗೆ ಇವತ್ತು ಅವಾರ್ಡ್ ಸಿಕ್ಕಿದೆ. ಸರ್, ಎಕ್ಸಲೆನ್ಸ್ ಇನ್ ಮೆಡಿಕಲ್ ಅಸ್ಟ್ರಾಲಜಿಯಲ್ಲಿ ಅವಾರ್ಡ್ ತಗೊಂಡಿದ್ದೀರಾ. ಈ ಒಂದು ಮೂಮೆಂಟ್ ಹೇಗೆ ಅನಿಸಿದೆ ನಿಮಗೆ? ತುಂಬ ಖುಷಿ ತರುವಂಥ ವಿಚಾರ. ವಿಶೇಷವಾಗಿ ಅವಿಶ್ಯ ಟಿ ವಿಯವರು ನ್ಯಾಷನಲ್ ಹೆಲ್ತ್ ಅವಾರ್ಡನ್ನು ಎಲ್ಲ ಚಾನಲ್ ಅವರು ಮಾಡ್ತಾರೆ, ಬಟ್ ವಿಶೇಷವಾಗಿ ಹೆಲ್ತ್ ಆರೋಗ್ಯ ಬಗ್ಗೆ ಇವತ್ತು ಮಾಡ್ತಾರೆ. ತುಂಬ ಖುಷಿ ತರೋ ವಿಚಾರ. ಆ ಮನುಷ್ಯನಿಗೆ ಆರೋಗ್ಯ ಎಷ್ಟು ಮುಖ್ಯನೋ ಜ್ಯೋತಿಷ್ಯ ಅಷ್ಟೇ ಮುಖ್ಯ. ಹಾಗಾಗಿ ಆರೋಗ್ಯದಲ್ಲಿ ಪ್ರತಿಯೊಂದು ವಿಷಯನೂ ಈ ಆವಿಷ್ಯ ಟಿ ವಿಯವರು ತುಂಬ ಅದ್ಭುತವಾಗಿ ನಡೆಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಹೃದಯಪೂರ್ವಕ ವಂದನೆಗಳು. ಈ ಅವಾರ್ಡ್ ಬಂದಿದ್ದಕ್ಕೆ, ಅದು ವಿಶೇಷವಾಗಿ ಜ್ಯೋತಿಷ್ಯದಲ್ಲಿ ನನ್ನನ್ನು ಗುರುತಿಸಿ ಅವಾರ್ಡ್ ಕೊಟ್ಟಿದ್ದಕ್ಕೆ ತುಂಬ ಖುಷಿ ತರುವಂಥ ವಿಚಾರ. ಖಂಡಿತವಾಗ್ಲೂ ನಮಗೂ ಅಷ್ಟೇ ಖುಷಿ ಆಗ್ತಿದೆ ಸರ್, ನಿಮ್ಮನ್ನ ಈ ಒಂದು ಅವಾರ್ಡ್ ಇಟ್ಕೊಂಡ್ರೆ ನೋಡೋದಕ್ಕೆ. ಈ ಒಂದು ಆಯೋಜನೆ ಬಗ್ಗೆ ಮತ್ತು ಈ ಥರ ಎಲ್ಲ ಚೆನ್ನಾಗಿ ಈವೆಂಟ್ ಮಾಡಿರೋ ಬಗ್ಗೆ ನೀವು ನೋಡಿದ್ದೀರಾ, ಹೇಗೆಲ್ಲ ನಡೀತು ಈವೆಂಟ್ ಅಂತ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ತುಂಬ ಅದ್ಭುತವಾಗಿದೆ. ತುಂಬ ಆರೋಗ್ಯಕರವಾಗಿ ಮಾಡ್ತಾ ಇದ್ದೀರಿ. ತುಂಬ ಅದ್ಭುತವಾಗಿ ಅಂದರೆ ಇವತ್ತು ವ್ಯಕ್ತಿಗೆ ವಿಶೇಷವಾಗಿ ಮುಂದೆ ಬರುವಂಥ ವ್ಯಕ್ತಿ ಹೆಚ್ಚಿನ ರೀತಿ ಇನ್ನೂ ಆ ಸಾಧನೆ ಮಾಡಬೇಕನ್ನೋಂಥ ಆಸೆ ತರುವಂಥದ್ದು ಇದು ವೇದಿಕೆ ಆಗಿದೆ. ಅಸ್ಟ್ರಾಲಜಿಯಲ್ಲಿ ನಂಬಿಕೆ ಇಲ್ದವ್ರಿಗೆ ಒಂದೇ ಮಾತೇನು? ಅಸ್ಟ್ರಾಲಜಿಯಲ್ಲಿ ಸಾಧ್ಯವಾದಷ್ಟು ಪೂರ್ಣವಾಗಿ ನಂಬಿಕೆ ಮುಖ್ಯ. ಇವತ್ತು ಅಸ್ಟ್ರಾಲಜಿ, ಫೇಸ್ ರೀಡಿಂಗ್, ಹ್ಯಾಂಡ್ ರೀಡಿಂಗ್ ಸತ್ಯವಾಗ್ಲೂ ಇದೆ. ವಂಶ ಪರಂಪರವಾಗಿ ಜ್ಯೋತಿಷ್ಯ ಹೇಳೋರು ನಿಜವಾಗ್ಲೂ ಜ್ಯೋತಿಷ್ಯದಲ್ಲಿದೆ. ಹಾಗಾಗಿ ಜ್ಯೋತಿಷ್ಯ ಒಂದು ಆಯುರ್ವೇದ, ಒಂದು ಜ್ಯೋತಿಷ್ಯ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಅಭಿನಂದನೆಗಳು ಆ್ಯಂಡ್ ಥ್ಯಾಂಕ್ ಯು.